बीते शनिवार को अपहरण हुए 1.5 साल के बच्चे को उसके माता पिता को सौंपा गया। बीते शहर में 4 मई को शहर के नई कमान क्षेत्र से दिन दहाड़े एक 1.5 साल के बच्चे का अपहरण एक अज्ञात महिला ने किया था, जिसका सीसीटीवी फुटेज सोशल मीडिया पर जारी हुआ था। इस मामले में बच्चे के माता पिता विकास कुमार और गायत्री ने पुलिस में बच्चे के अपहरण की शिकायत दर्ज कराई थी। एसपी चन्नबसवन्ना एसएल ने इस मामले को गंभीरता से लेते हुए 2 टीमों का गठन किया था, जो इस मामले पर काम कर रही थी। जांच पड़ताल के दौरान पड़ोसी राज्यों तेलंगाना और महाराष्ट्र की पुलिस को सूचना दी गई थी। इस पर तेलंगाना के पटनचूर पुलिस ने एक महिला और बच्चे को हिरासत में लेकर बीदर पुलिस को सूचित किया। बीदर पुलिस टीम ने पटनचूर पहुंचकर महिला और बच्चे को बीदर लाए और मासूम बच्चे को उसके माता पिता को आज सौंपा गया। इस मौके पर एसपी चन्नबसवन्ना एसएल ने मीडिया से बात की। 4ನೇ ತಾರೀಕು ನಯಾ ಕಮಾನ್ ಬಳಿಯಲ್ಲಿ ಒಬ್ಬ ಅಪ್ರಾಪ್ತ ಮಗುವನ್ನ 1.5 ವರ್ಷದ ಮಗುವನ್ನ ಒಬ್ಬ ಮಹಿಳೆ ಅಪಹರಿಸಿಕೊಂಡು ಹೋಗಿರುವಂತಹ ಬಗ್ಗೆ ದೂರು ಬಂದ ಮೇರೆಗೆ ನಗರ ಪೊಲೀಸ್ ಠಾಣೆಯಲ್ಲಿ ಅಪಹರಣದ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು। ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದಂತ ಪೊಲೀಸ್ ಇಲಾಖೆ ಅದರಲ್ಲಿ ಈ ಚುನಾವಣೆಯ ಒಂದು ಕರ್ತವ್ಯದ ಮಧ್ಯೆಯೂ ಕೂಡ ನಮ್ಮ ಡಿಎಸ್ಪಿ ಅವರಾದಂತಹ ಕಟ್ ಮಾಡ್ಕೊಳ್ಳಿ ನಮ್ಮ ಡಿಎಸ್ಪಿ ಅವರಾದಂತಹ ಶಿವನಗೌಡರು ಮತ್ತು ಇನ್ಸ್ಪೆಕ್ಟರ್ ಆದಂತಹ ಹಿರೇಮಠ್ ಮತ್ತು ಸಂತೋಷ್ ಹಾಗೂ ಪಿಎಸ್ಐ ಅವರಾದಂತಹ ಪ್ರಭಾಕರ್ ಹಾಗೂ ಹುಲಿಯಪ್ಪ ಇವರನ್ನು ಒಳಗೊಂಡಂತಹ ಸುಮಾರು 30 ಸಿಬ್ಬಂದಿಯ ಕ್ರೈಮ್ ನುರಿತ ಸಿಬ್ಬಂದಿಗಳ ತಂಡವನ್ನು ಇದರಲ್ಲಿ ನಾವು ನಿಯೋಜನೆ ಮಾಡಿದ್ವಿ। ಅವರು ಇಡೀ ಸಿಟಿಯಲ್ಲಿರುವಂತಹ ಎಲ್ಲ ಸಿಸಿಟಿವಿ ಫುಟೇಜ್ಗಳನ್ನು ಅನಾಲಿಸಿಸ್ ಮಾಡೋದ್ರ ಮೂಲಕ ಮತ್ತು ಅಲ್ಲಿ ಏನಂದರೆ ಓಡಾಡಿರುವಂತಹ ಬಸ್ಗಳು ಆಟೋಗಳು ಅವುಗಳನ್ನು ಕೂಡ ಏನಂದರೆ ವೆರಿಫೈ ಮಾಡೋದ್ರ ಮೂಲಕ ಏನಂದರೆ ತನಿಖೆಯನ್ನು ಕೈಗೊಂಡಿದ್ರು। ಬಹಳ ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ಏನಂದರೆ ತನಿಖೆ ಮಾಡ್ತಾ ಇದ್ವಿ। ಸದರಿ ಮಹಿಳೆ ಏನಂದರೆ ಗುರುನಾನಕ್ ದೇವ್ ಹಾಸ್ಪಿಟಲ್ನಲ್ಲಿ ಓಡಾಡಿರುವಂಥದ್ದು ಮತ್ತು ಅಲ್ಲಿಯ ಲಂಗರ್ನಲ್ಲಿ ಊಟ ಮಾಡಿರುವಂಥದ್ರ ಬಗ್ಗೆ ಸುಳಿವು ಸಿಕ್ತು ಮತ್ತು ಆ ಒಂದು ಹಾಸ್ಪಿಟಲ್ನಲ್ಲಿ ಒಬ್ಬ ಮಹಿಳೆಯೊಂದಿಗೆ ಅವಳು ಕನ್ನಡದಲ್ಲಿ ಮಾತನಾಡಿರುವಂತಹ ಕೂಡ ಸುಳಿವು ಸಿಕ್ತು। ಇದರಿಂದ ಈ ಮಹಿಳೆ ಕರ್ನಾಟಕ ಮೂಲದವಳು ಅನ್ನುವಂತಹ ನಮಗೆ ಸುಳಿವು ಸಿಕ್ಕ ಮೇರೆಗೆ ನಾವು ಏನಂದರೆ ಈಗಾಗಲೇ ಜಿಲ್ಲೆಯಲ್ಲಿರುವಂತಹ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಏನು ವಾಟ್ಸಪ್ ಗ್ರೂಪ್ಗಳಿದೆ ಅಲ್ಲಿಯೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ವಿ। ಅಷ್ಟರಲ್ಲಿ ನಮಗೆ ಏನಂದರೆ ಒಂದು ಔರಾದ್ ತಾಲೂಕು ಮತ್ತು ಭಾಲ್ಕಿ ತಾಲೂಕಿನಿಂದ ಇನ್ಫಾರ್ಮೇಶನ್ ಬಂದಿತ್ತು। ಇದೇ ಥರ ಏನಂದರೆ ಮ್ಯಾಚ್ ಆಗುವಂತಹ ಮಹಿಳೆಯರ ಬಗ್ಗೆ ಕೂಡ ಏನಂದರೆ ಮಾಹಿತಿ ಬಂದಿತ್ತು। ಅಷ್ಟರಲ್ಲಿ ಈ ದಿನ ಮುಂಜಾನೆ ಏನಿದೆ ಮತ್ತು ಜೊತೆಗೆ ನಮ್ಮ ನೇಬರಿಂಗ್ ಜಿಲ್ಲೆಯ ಎಸ್ ಪಿ ಅವರಾದಂಥ ಎಸ್ ಪಿಗಳಿಗೆ ಕೂಡ ನಾನು ಈ ಬಗ್ಗೆ ಫ್ಲ್ಯಾಶ್ ಮೆಸೇಜನ್ನು ನಮ್ಮ ಕಂಟ್ರೋಲ್ ರೂಮ್ ಇನ್ಸ್ಪೆಕ್ಟರ್ ಮೊಹಸಿನ್ ಅವರು ಕೂಡಲೇ ಏನಂತಂದರೆ ಅದನ್ನು ಫ್ಲ್ಯಾಶ್ ಮಾಡಿದ್ರು। ಆಮೇಲೆ ಅಲ್ಲಿಯೂ ಕೂಡ ಪೊಲೀಸ್ ಇಲಾಖೆಗೆ ಈ ಮಾಹಿತಿಯನ್ನು ನಾವಲ್ಲಿ ರವಾನಿಸಿದ್ವಿ। ಇವತ್ತು ಏನಂದರೆ ಪಟಾನ್ಚೇರು ಬಳಿ ಒಬ್ಬ ಈ ಮಗುವಿನ ಸಂಬಂಧಿಕರಿಗೆ ಇರುವಂಥವರಿಗೆ ಏನಂದರೆ ಮಗುವನ್ನು ಕಂಡುಬಿಟ್ಟು ಅಲ್ಲಿ ಲೋಕಲ್ ಪೊಲೀಸ್ಗೆ ತಿಳಿಸಿದಾಗ ಪಟಾನ್ಚೇರು ಪೊಲೀಸರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಆ ಮಹಿಳೆಯನ್ನು ಮತ್ತು ಮಗುವನ್ನು ರೆಸ್ಕ್ಯೂ ಮಾಡಿದ್ದಾರೆ। ಇವಾಗ ಆ ಮಗುವನ್ನು ಈಗಾಗಲೇ ಆ ಮಗುವನ್ನು ಮತ್ತು ಅವರ ಪಾಲಕರಿಗೆ ನಾವು ಏನಂದರೆ ಇಲ್ಲಿ ನಮ್ಮ ತಂಡವನ್ನು ಅಲ್ಲಿಗೆ ಕಳಿಸಿ ಆರೋಪಿಯನ್ನು ಕೂಡ ನಾವು ಬಂಧನ ಮಾಡಿ ಮಗುವನ್ನು ಅವರ ಪಾಲಕರಿಗೆ ವಾಪಸ್ ನಾವು ಮರಳಿ ಇವತ್ತು ತಲುಪಿಸಿದ್ವಿ। ಈ ಎಂಟೈರ್ ಇದರಲ್ಲಿ ಕೂಡ ಏನಂದರೆ ಸಾರ್ವಜನಿಕರ ಸಹಭಾಗಿತ್ವ, ಸಾರ್ವಜನಿಕರ ಪಾತ್ರ ಬಹಳ ದೊಡ್ಡದಿತ್ತು। ನಮ್ಮ ಅಧಿಕಾರಿಗಳು ಏನಂದರೆ ಆ CCTV ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಸಾರ್ವಜನಿಕರು ನಮ್ಮ ಜೊತೆ ಇದ್ದರು। ನಾನು ಹೋದಾಗ ಮಧ್ಯರಾತ್ರಿ 3 ಗಂಟೆವರೆಗೆ ಏನಂದರೆ ಓಲ್ಡ್ ಸಿಟಿನಲ್ಲಿ ಯಂಗ್ಸ್ಟರ್ಸ್ ನನ್ನ ಜೊತೆ ಏನಂದರೆ ಅವತ್ತು ಓಡಾಡಿದ್ದಾರೆ, ಬಂದಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ। ಸೊ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ। ಜೊತೆಗೆ ಬೀದರ್ ನಗರದಲ್ಲಿರುವಂಥ ನಾವೇನು ಆಟೋ ನಂಬರಿಂಗ್ ಕೊಟ್ಟಿದ್ವಿ ಆ ಎಲ್ಲ ಪ್ರಾಮಾಣಿಕ ಆಟೋ ಚಾಲಕರುಗಳು ಕೂಡ ಏನಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಏನಂತಾರೆ ಕೆಲವೊಂದು ಮಾಹಿತಿಯನ್ನು ಕೂಡ ಇಲ್ಲಿ ನೀಡಿದ್ದಾರೆ। ಸೊ ಇದೊಂದು ಏನಂದರೆ ಪೊಲೀಸು ಮತ್ತು ಸಾರ್ವಜನಿಕರು ಜವಾಬ್ದಾರಿಯುತವಾಗಿ ಏನಂದರೆ ನಡ್ಕೊಂಡು ಈ ಪ್ರಕರಣದಲ್ಲಿ ಇವತ್ತು ಸುಖಾಂತ್ಯ ಆಗಿದೆ। ಸೊ ಈ ಒಂದು ಪ್ರಕರಣ ನಮಗೆ ಬಹಳ ಚಾಲೆಂಜಿಂಗ್ ಆಗಿತ್ತು, ಬಟ್ ಅಷ್ಟೇ ನಾವು ಏನಂದರೆ ಇದರಲ್ಲಿ ಡಿಟರ್ಮೈಂಡ್ ಆಗಿದ್ವಿ। ಒಂದು ಇದಕ್ಕಾಗಿ ಅಂತ ಹೇಳಿನೇ ನಾವು ಅಧಿಕಾರಿಗಳದೊಂದು ಸ್ಪೆಷಲ್ ವಾಟ್ಸಪ್ ಗ್ರೂಪ್ ಕೂಡ ಏನಂದರೆ ಸ್ಟಾರ್ಟ್ ಮಾಡಿ ಅದರಲ್ಲಿ ಸೇವ್ ಬೇಬಿ ಅಂತ ಹೇಳಿ ನಮ್ಮ DSP ರವರು ಪ್ರಾರಂಭ ಮಾಡಿದರು ಶಿವನಗೌಡರು। ಅದರಿಂದ ಏನಂದರೆ ಈ ಒಂದು ಪ್ರಕರಣದಲ್ಲಿ ಬಹಳಷ್ಟು ಸುಳಿವುಗಳು ನಿರಂತರವಾಗಿ ನಮಗೆ ಸಿಗ್ತಾ ಹೋಯ್ತು।